ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇದು ಬಂದು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಬೆಳಗ್ಗೆನೇ ಅಜ್ಜಿ ಮೊಮ್ಮಗ ಎಲ್ಲ ಗಿಡಗಳ್ನೆಲ್ಲ ನೋಡಿ ಯಾವ್ದು ಚೆನ್ನಾಗಿಲ್ಲ, ಯಾವ್ದು ಚೆನ್ನಾಗಿದೆ, ಚೆನ್ನಾಗಿಲ್ಲದೆ ಇರೋಂತಹ ಗಿಡಗಳನ್ನೆಲ್ಲ ಕಟ್ ಮಾಡ್ತಾಯಿದ್ದಾರೆ. ಸೊ ನಾನು ಈ ಬದನೆ ಗಿಡದ ಬಗ್ಗೆ ನಾನು ತುಂಬ ಸತಿ ಹೇಳಿದ್ದೀನಿ ಅಲ್ವಾ, ಎಷ್ಟೊಂದು ಬದನೆಕಾಯಿಗಳೆಲ್ಲ ಬಿಟ್ಟಿದ್ವು ಅಂತ ಹೇಳಿ. ಸೊ ಅದೇನಾಗಿದೆ ಅಂದರೆ ಸೀಡೆ ಆಗಿಬಿಟ್ಟಿದೆ ನೋಡಿ, ಈ ಥರ ಕಾಣ್ತಿದ್ದೆಲ್ಲ ಎಲೆಯಲ್ಲಿ. ಸೊ ಹಂಗಾದಾಗ ಚೆನ್ನಾಗಿ ಅದು ಕಾಯಿನ ಬಿಡೋದಿಲ್ಲ ಇನ್ನು ಅಂತ ಹೇಳಿ ಕಟ್ ಮಾಡ್ತಾಯಿದ್ದಾರೆ. ಸೊ ನಾವು ಇದಕ್ಕೆ ಯಾವುದೇ ರೀತಿಯಾದಂಥ ಗೊಬ್ಬರ ಆಗಿರ್ಬೋದು, ಔಷಧಿ ಆಗಿರಲಿ ಏನೂ ಆಗ್ತಿರಲಿಲ್ಲ, ಸುಮ್ಮನೆ ನ್ಯಾಚುರಲ್ ಆಗಿ ಹಾಗೆ ಬೆಳೆದಿತ್ತು. ಸೊ ಸಾಕು, ಇಷ್ಟು ದಿವಸ ಹೆಂಗೋ ಬೆಳೆದು ಅಷ್ಟೊಂದು ಕಾಯಿ ಕೊಟ್ಟಿದ್ವಲ್ವ, ಮತ್ತು ತಿರ್ಗಾ ಬುಡಕ್ಕನ ಕಟ್ ಮಾಡಲಿಲ್ಲ, ಒಂದು ಸ್ವಲ್ಪ ಮತ್ತೆ ಅದು ಚಿಗುರುತ್ತೆ ಅಂತ ಹೇಳಿದ್ದಾರೆ. ನೋಡ್ಬೇಕು ಅದೇನು ಚಿಗುರುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ. ಸೊ ಚಿಗುರು ಹಾಗೇ ಕಟ್ ಮಾಡಿಬಿಟ್ರು ಎಲ್ಲನೂ ಪೂರ್ತಿಯಾಗಿ. ಅದನ್ನು ಕಟ್ ಮಾಡಿರೋದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಬುಡಕ್ಕೆ ಹಾಕ್ತಿದ್ದಾರೆ. ಸೊ ನೀರೇನಾದರೂ ಅಲ್ಲಿ ಕಟ್ಟಿದಾಗ ತೇವಾಂಶ ಜಾಸ್ತಿ ಇರುತ್ತೆ ಅಂತ ಎಲ್ಲದನ್ನು ವೇಸ್ಟ್ ಮಾಡ್ದಲೇ ಗೊಬ್ಬರ ಆಗಲಿ ಅಂದ್ಬಿಟ್ಟು ಎಲ್ಲ ಗಿಡ ಬುಡಕ್ಕೇನೆ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಹಾಕ್ತಿದ್ದಾರೆ. ನಮ್ಮ ಮನೆಯವ್ರಿಗೆಲ್ಲ ಇದ್ರ ಬಗ್ಗೆ ಎಲ್ಲ ತುಂಬಾ ಇಂಟ್ರೆಸ್ಟು. ಅಂದರೆ ಟೈಮ್ ಬೇಕು ಅದಕ್ಕೂ. ನಾವು ಹೇಳ್ದಾಗಂತೂ ಏನೂ ಮಾಡೋದಿಲ್ಲ, ಅವರಿಗೆ ಇಂಟ್ರೆಸ್ಟ್ ಬಂದಾಗ, ಟೈಮ್ ಇದ್ದಾಗ ಆ ರೀತಿಯಾಗಿ ಗಿಡಗಳ ಬಗ್ಗೆ ಆರೈಕೆ ಮಾಡ್ತಿರ್ತಾರೆ. ನೋಡಿ, ನೀವು ನೋಡ್ಬೋದು ಉದ್ದ ಅವಾಗ ಎಷ್ಟು ಚೆನ್ನಾಗಿ ಉದ್ದಕ್ಕೆ ಹಣ್ಣುಗಳು ಕಾಯಿಗಳು ಬಿಡ್ತಿದ್ವು. ಬಟ್ ಈಗ ಎಲ್ಲ ಕಮ್ಮಿಯಾಗಿ ಹೋಗ್ಬಿಟ್ಟಿದೆ, ಚೆನ್ನಾಗಿ ಬಿಡ್ತಿರ್ಲಿಲ್ಲ. ಹಾಗಾಗಿ ಪೀಚು ಎಲ್ಲನೂ ಕಿತ್ಬಿಟ್ಟಿತ್ತು ನಮ್ಮವ್ವ, ಒಂದು ಬಿಡ್ದಂಗೆ. ಸೊ ಇದನ್ನೆಲ್ಲ ನೋಡಬೇಕು. ಒಂದು ಸತಿ ಬದನೆಕಾಯಿದು ವಾಂಗಿಬಾತೇ ಮಾಡ್ತೀನಿ, ಇನ್ನೇನು ಬೇರೆ ಮಾಡೋದಿಲ್ಲ. ಹಾಲು ಸಾರು ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಆದರೆ ನಮ್ಮ ಮನೇಲಿ ಯಾರೂ ಜಾಸ್ತಿ ಇಷ್ಟಪಡಲ್ಲ ಹಾಲು ಸಾಂಬಾರಲ್ಲಿ ಬದನೆಕಾಯಿನ ತಿನ್ನೋದು, ಹಾಗಾಗಿ ನಾನು ಜಾಸ್ತಿ ಮಾಡೋದು ಇಲ್ಲ. ಇನ್ನು ನೆಕ್ಸ್ಟು ನಮ್ಮ ಅತ್ತೆನೂ ಸೇರ್ಕೊಂಬಿಟ್ರು ಅವ್ರ ಜೊತೆಗೆ. ಹಾಗೆಯೇ ರೋಸ್ ಗಿಡದ್ದು ಅದನ್ನೆಲ್ಲ ಕಟ್ ಮಾಡ್ತಾಯಿದ್ರು. ನೀಟಾಗಿ ಕಟ್ ಮಾಡಿದ್ರೆ ನೆಕ್ಸ್ಟು ಚೆನ್ನಾಗಿ ಹೂವು ಬಿಡುತ್ತೆ. ನಾನು ಅದೇ ಹೇಳೋದು, ಇವಾಗ ಹೂವು ಬಿಡೋದು ಕಮ್ಮಿಯಾಗಿ ಹೋಗ್ಬಿಟ್ಟಿದೆ, ಸ್ಟಾಪ್ ಆಗಿಬಿಟ್ಟಿದೆ ಅಂದಾಗ ಗಿಡಗಳನ್ನ ಕಟ್ ಮಾಡ್ತಾಯಿರ್ರಿ. ಆವಾಗ ಮತ್ತೆ ತಿರ್ಗಾ ಚಿಗುರಿದಾಗ ತುಂಬ ಚೆನ್ನಾಗಿ ಹೂವುಗಳನ್ನ ಬಿಡ್ತಾ ಇರುತ್ತೆ. ಸೊ ಈ ನಡುವೆ ಅಂತೂ ಬೇಸಿಗೆ ಆಗಿರೋದ್ರಿಂದ ಗಿಡಗಳಿಗೆ ನೀರೇ ಸಾಲ್ತಿರಲಿಲ್ಲ, ತುಂಬಾ ಬಾಡ್ಕೊಂಡಂಗೆ ಆಗೋಗ್ಬಿಡ್ತಿತ್ತು. ನೋಡಿ, ಹೂವನೂ ಅಷ್ಟೇನೆ ಎಷ್ಟು ಅಂದರೆ ಅದರ ಒಂದು ಪೌಷ್ಟಿಕಾಂಶ ಕಮ್ಮಿ ಆಗೋಗಿದ್ಯೇನೋ. ಹೂವು ಎಲ್ಲ ಸಣ್ಣ ಸಣ್ಣದಾಗೆ ಇದ್ವು. ಮೊದಲೆಲ್ಲ ಎಷ್ಟು ದೊಡ್ಡದಾಗಿ ಒಳ್ಳೆ ಡೈರಿ ಹೂವು ಇದ್ದಂಗೆ ಇರ್ತಿತ್ತು ರೋಸ್ ಹೂವು, ಈಗೆಲ್ಲ ಚಿಕ್ಕದಾಗಿ ಆಗ್ಬಿಟ್ಟಿದೆ. ಸೊ ಕನಕಾಂಬ್ರದ್ದೇನೋ ಓಕೆ, ಅದು ಮಾಮೂಲಿ ಕಮ್ಮಿನೇ, ಅದನ್ನು ಹೂವನ್ನು ಬಿಡೋದು. ಬಟ್ ಬಿಡ್ತಾಯಿದೆ, ಏನೋ ಪರವಾಗಿಲ್ಲ. ಈ ರೀತಿಯಾಗಿ ಸ್ವಲ್ಪ ಗಾರ್ಡನಿಂಗ್ ಆಯಿತು ಬೆಳಗ್ಗೆನೇ. ಇನ್ನು ಏನು ಗೊತ್ತಾ, ನಮ್ಮದು ಸಂಪು ಪಕ್ಕನೇ ಇದು ಜಾಗ ಇರೋದು, ಓಕೆನಾ. ಅದು ಸಂಪು ತುಂಬಿದಾಗ ನೀರು ಆಚೆ ಬಂದಾಗ ಈ ಗಿಡಗಳಿಗೆಲ್ಲ ಹೋಗ್ತಾ ಇರುತ್ತೆ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಸಂಪು ತುಂಬೋಷ್ಟರಲ್ಲೇ ಅವರು ನಿಲ್ಲಿಸ್ಬಿಟ್ಟಿದ್ರೆ ನೀರು ಎಲ್ಲಿಂದ ನೀರು ಹೋಗುತ್ತೆ, ಆವಾಗ ನಾವು ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ಸೊ ನಾನು ಇವತ್ತು ನಿಮ್ಮ ಜೊತೆ ಒಂದು ಮುಖ್ಯವಾದಂಥ ವಿಷಯನ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಮುಖ್ಯವಾದಂಥದ್ದು. ಇದು ನಾನು ಎಲ್ಲೋ ಕೇಳಿರೋದಾಗಿರ್ಬೋದು, ಇಲ್ಲ ಏನೋ ಗಾಳಿ ಮಾತಿಂದ ಬಂದಿರೋದಾಗಿರ್ಬೋದು, ಅದಂತೂ ಅಲ್ಲ, ನಮ್ಮೂರಲ್ಲೇ ಆಗಿರೋಂಥ ಇನ್ಸಿಡೆಂಟು. ನಾನು ಆಗಲೇ ಹೇಳ್ದಾಗೆ ಜೀವನ ಅಂದಮೇಲೆ ಸ್ಟ್ರಗಲ್ಸ್ ಇದ್ದೇ ಇರುತ್ತೆ, ಕಷ್ಟ ಸುಖ ಎರಡೂ ಒಂದು ಭಾಗ ಅಲ್ವಾ. ಅದನ್ನು ನಾವು ಯಾಕೆ ಫೇಸ್ ಮಾಡೋಕ್ಕಾಗ್ತಿಲ್ಲ? ಅಷ್ಟೊಂದು ಕಷ್ಟನ, ಜೀವನ ಕಳ್ಕೊಳ್ಳೋಷ್ಟು ಕಷ್ಟನ ಜೀವನ ಮಾಡೋವಂಥದ್ದು ಅಲ್ಲ ಅಲ್ವಾ. ಸೊ ಈ ವಿಚಾರದಲ್ಲಿ ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ಒಂದು ಹುಡುಗಿ ಪಾಪ ಮಗು ಇದೆ ಸ್ನೇಹಿತರೆ, 1.5 ವರ್ಷದ ಮಗು ಅಂದ್ಕೊಳ್ಳಿ. ಆ ಮಗುನೂ ಬಿಟ್ಟು ಗಂಡನೂ ಬಿಟ್ಟು ಸೂಸೈಡ್ ಮಾಡ್ಕೊಂಡು ಸಾಯೋವಂಥದ್ದು ಏನಾಗಿರುತ್ತೆ? ಅಷ್ಟು ಕಷ್ಟ ಆಗಿದ್ರೆ ಗಂಡನ ಜೊತೆ ಇರೋಕ್ಕಾಗಲ್ಲ ಅಂದರೆ ಅಮ್ಮನ ಮನೆಗಾದರೂ ಬರ್ಬೋದಾಗಿತ್ತು ಅಲ್ವಾ. ಆ ಹುಡುಗಿ ಅಂತೂ ಇನ್ನೂ ಚಿಕ್ಕವಳು, ನನಗಿಂತ ತುಂಬಾ ಚಿಕ್ಕವಳು, ಒಂದು 4 ವರ್ಷ, ಒಂದು ಅಟ್ಲೀಸ್ಟ್ ಒಂದು 23-24 ಅಂತ ಅಂದ್ಕೊಳ್ಳಿ ಅವಳ ಏಜು. ಆ ವಯಸ್ಸಿಗೇನೆ ಜೀವನ ಕಳ್ಕೊಳ್ಳೋ ಅಂಥದ್ದು ಏನಾಗಿತ್ತೋ ಗೊತ್ತಿಲ್ಲ. ಬಟ್ ಆ ವಯಸ್ಸಿಗೆ ಆ ಯೋಚನೆಗಳಾದರೂ ಯಾಕೆ ಬರುತ್ತೆ ಅನ್ನೋದು ನನಗೂ ಗೊತ್ತಾಗ್ತಿಲ್ಲ. ಮುಂದೆ ಹೋಗಲಿ, ಆ ಮಗು ಭವಿಷ್ಯ ಏನಾಗುತ್ತೆ, ಅಟ್ಲೀಸ್ಟ್ ನನ್ನ ಮಗುಗೋಸ್ಕರನಾದರೂ ನಾನು ಬಾಳಬೇಕು ಅನ್ನೋ ಯೋಚನೆ ಆದರೂ ಮಾಡಬೇಕಾಗಿತ್ತು. ಆ ಮಗುಗೆ ನಾವು ಎಷ್ಟೇ ಏನೇ ತೋರಿಸಿದ್ರೂ ತಾಯಿ ಪ್ರೀತಿ ಅಂತೂ ಕೊಡೋಕ್ಕಾಗೋದಿಲ್ಲ ಅಲ್ವಾ.
ಸೊ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಅವ್ರ ತಂದೆಯೂ ಸಹ ಇರಲಿಲ್ಲ. ಅವ್ರ ತಂದೆ ರೀಸೆಂಟಾಗಿ 1 ವರ್ಷ ಆಗಿತ್ತಷ್ಟೇ ತೀರ್ಕೊಂಡು. ಅವರಮ್ಮ ಒಬ್ಬರೇ ಇದ್ದರು. ಅಟ್ಲೀಸ್ಟ್ ಅವ್ರ ಅಮ್ಮನ ಜೊತೆಗೆ ಬಂದು ಅವಳು ಹಿಂಗೆ ಅವ್ರ ಅಮ್ಮನ ನೋಡ್ಕೊಂಡಂಗೂ ಆಗ್ತಿತ್ತು. ಹಾಗೆ ಅವ್ರ ಮಗುನೂ ನೋಡ್ಕೊಳೋ ಥರ ಆಗಿರ್ತಲ್ವಾ. ಯೋಚನೆ ಮಾಡಬೇಕು. ಏನು ಅಷ್ಟೇನೇನಾ, ನಾವು ಅದಕ್ಕೆ ಹೇಳೋದು ಯೋಚನೆ ಒಂದು ಥಿಂಕ್ ಔಟ್ ಆಫ್ ದ ಬಾಕ್ಸ್ ಅನ್ನೋದು ಯಾಕೆ ಅಂದರೆ, ಬರೀ ಇಷ್ಟರಲ್ಲೇ ಯೋಚನೆ ಮಾಡಬೇಡ್ರಿ. ನಾನು ಈ ಥರ ಮಾಡಿದ್ರೆ ಹೇಗಿರುತ್ತೆ, ಈ ಆಪ್ಷನ್ಸ್ ಇರಲ್ವ ನನ್ನ ಜೀವನದಲ್ಲಿ, ಬರೀ ಇದೇನೇನಾ ಅಂತ ಇದು ಮಾಡಬಾರ್ದು. ಆಪ್ಷನ್ಸ್ ಇರುತ್ತೆ, ಆದರೆ ನಮಗೆ ಅದನ್ನು ಯೋಚನೆ ಮಾಡೋವಂಥ ಒಂದು ತಾಳ್ಮೆ ಅನ್ನೋದು ಇರೋದಿಲ್ಲ. ಮೇಯ್ನಾಗಿ ಹೇಳ್ತಾ ಇದ್ದೀನಿ, ತಾಳ್ಮೆ ಇರಬೇಕು ಮನುಷ್ಯನಿಗೆ. ಸೊ ಕೋಪ ಮಾಡ್ಕೊಳೋದು ಒಂಥರ ಬಿಡು, ಇವಾಗ ಕೋಪ ಮಾಡ್ಕೊಂಡಿವಿ, ಜಗಳ ಆಡಿಕೊಂಡು ನೆಕ್ಸ್ಟ್ ಸಮಾಧಾನ ಆಗೋದು ಅದು ಬೇರೆ. ಬಟ್ ಈ ರೀತಿಯಾಗಿ ಪ್ರಾಣ ಕಳ್ಕೊಳೋದು ಯಾವುದು ಮಟ್ಟಿಗೆ ಸರಿ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಸೊ ತುಂಬಾ ಬೇಜಾರಾಯಿತು. ಹಾಗೆಯೇ ಇನ್ನೊಂದು ಇನ್ಸಿಡೆಂಟು ಸಹ ಆಗಿತ್ತು. ಏನಪ್ಪ ಅಂದರೆ, ಒಂದು ಹುಡುಗಿ ಎಕ್ಸಾಮಲ್ಲಿ ಕಮ್ಮಿ ಮಾರ್ಕ್ಸ್ ತೆಗ್ದಿದ್ದಾಳೆ. ಫೇಲ್ ಅಂತೂ ಆಗಿಲ್ಲ, ಬಟ್ ಕಮ್ಮಿ ಮಾರ್ಕ್ಸ್ ತೆಗ್ದಿದ್ದಾಳೆ. ಇದ್ದಿತ್ತು ಒಬ್ಬಳೇ ಮಗಳು. ಆಸ್ತಿ ಅಂತಷ್ಟು ಚೆನ್ನಾಗೇ ಇತ್ತು, ಏನಂತ ಬಡತನವೂ ಇರಲಿಲ್ಲ. ಸೊ ಒಬ್ಬಳೇ ಮಗಳು. ಅವರಪ್ಪ ಬಂದು BMTC ಕಂಡಕ್ಟರ್ ಆಗಿದ್ದರು. ಚೆನ್ನಾಗೇ ಇತ್ತು. ಬಟ್ ಮಗಳು ಎಕ್ಸಾಮಲ್ಲಿ ಒಂಚೂರು ಕಮ್ಮಿ ಮಾರ್ಕ್ಸ್ ತೆಗ್ದಿದ್ದಾಳೆ ಅಂತ ಅವರಪ್ಪ ಅಂದಿತ್ತೇನೆ ಅವಳಿಗೆ ಮನಸ್ಸಿಗೆ ಯಾವ ರೀತಿಯಾಗಿ ನಾಟೋ ಗೊತ್ತಿಲ್ಲ. ಆಕೆಯೂ ಸಹ ಅವರಪ್ಪ ಅಮ್ಮ ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗ್ಬೇಕಾದ್ರೆ ಮಗಳನ್ನೂ ಕರ್ಕೊಂಡು ಹೋಗ್ತಾಯಿದ್ರು. ಬಟ್ ಅವಳು ಅವತ್ತು ನನಗೆ ಬೇಜಾರಾಗ್ತಿದೆ, ನಾನು ಮನೇಲೇ ಇರ್ತೀನಿ, ನಾನು ಬರಲ್ಲ ಅಂತ ಹೇಳಿಬಿಟ್ಟು, ಸೊ ಈ ರೀತಿಯಾಗಿ ಅವಳು ಸೂಸೈಡ್ ಸಹ ಮಾಡಿಕೊಂಡ್ಳು. ನೋಡಿ, ನಾವು ಶಾಶ್ವತವಾಗಿ ಭೂಮಿ ಮೇಲೆ ಇರ್ತೀವಿ ಅಂತ ನಾನು ಹೇಳ್ತಾ ಇಲ್ಲ. ಹೌದು, ಒಂದಲ್ಲ ಒಂದು ದಿವಸ ನಾವು ಹೋಗೋರೇನೇ. ನಮ್ಮ ಆಯಸ್ಸು ಇಷ್ಟೇ ಇರುತ್ತೆ ಅಂತ ಹೇಳ್ತಾರೆ, ಖಂಡಿತ. ಬಟ್ ಈ ರೀತಿಯಾಗಿ ಸೂಸೈಡ್ ಮಾಡ್ಕೊಳೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಒಂದು ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು, ಸೊ ಬದುಕೋದೇ ಕಷ್ಟ, ನಾವು ಆವಾಗ ಹೋದರೆ ಓಕೆ. ಅಟ್ಲೀಸ್ಟು ಏನಾದರೂ ಅಕಸ್ಮಾತಾಗಿ ಆಕ್ಸಿಡೆಂಟ್ ಆಯಿತು, ಅದೂ ಸಹ ಏನೋ ಅಚಾನಕ್ಕು ಬಿಡು, ಅವಳ ಟೈಮ್ ಅಷ್ಟೇ ಅಂತ ನಾವು ಅಂದ್ಕೊಬೋದು. ಬಟ್ ಈ ರೀತಿಯಾಗಿ ಸೂಸೈಡ್ ಮಾಡ್ಕೊಳೋದು ಅದು ನಮ್ಮ ಕೈಲಿರುತ್ತೆ ಅಲ್ವಾ. ನಾವು ಸ್ವಲ್ಪ ಯೋಚನೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇಷ್ಟೊಂದು ತಾಳ್ಮೆಗೆಟ್ಟು ಜೀವನನೇ ಕಳ್ಕೊಳೋದು ಎಷ್ಟು ಕಷ್ಟ ಅಂತ ನಾವು ಬೆಳೆದಿರ್ತೀವಿ. ಅಟ್ಲೀಸ್ಟ್ ನಮ್ಮ ತಂದೆ ತಾಯಿಗೋಸ್ಕರ ಆದರೂ ನಾವು ಬದುಕಬೇಕು ಅಲ್ವಾ. ಇವತ್ತಿರುತ್ತೆ ಕಷ್ಟ, ಆಮೇಲೆ ಸ್ವಲ್ಪ ದಿವಸ ಕಳೀತಾ ನಾವೇ ಅದಕ್ಕೆ ಏನೋ ಹೊಂದ್ಕೊತೀವೋ ಇಲ್ವೋ, ನಾವು ಸಹ ಒಂದು ಸ್ಟ್ರಾಂಗ್ ಆಗಿರ್ತೀವಿ. ನೆಕ್ಸ್ಟ್ ಯಾವುದೇ ಕಷ್ಟಗಳು ಬಂದರೂ ಅದನ್ನು ಫೇಸ್ ಮಾಡೋಷ್ಟು ಸ್ಟ್ರಾಂಗ್ ಆಗಿರ್ತೀವಿ. ಅದನ್ನು ಯೋಚನೆ ಮಾಡಬೇಕು ವಿನಃ ಈ ರೀತಿಯಾಗಿ ಪ್ರಾಣ ಕಳ್ಕೊಳೋದಂತೂ ಖಂಡಿತ ಅಲ್ಲ. ಸೊ ಈ ಥರ ಒಂದು ಸಿಚುವೇಶನ್ಸ್ ಬಂದಾಗ ನಾವು ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಮೇನಾಗಿ ಯೋಚನೆ ಮಾಡಿ, ತಾಳ್ಮೆಯಿಂದ ಕೂತ್ಕೊಂಡು, ನಾನು ಈ ರೀತಿ ಆಯ್ತಲ್ಲ, ನಾನು ಏನು ಮಾಡಬೇಕು ನೆಕ್ಸ್ಟು, ತುಂಬಾ ಒಂದು ಆಪ್ಷನ್ಸ್ ಇರುತ್ತೆ ಅಂತ ನಾನು ಆಗಲೇ ಹೇಳಿದ್ನಲ್ಲ. ಬೇರೆ ರೀತಿಯಾಗಿ ಯೋಚನೆ ಮಾಡಿ. ಈಗ ಫಾರ್ ಎಕ್ಸಾಂಪಲ್, ಗಂಡನ ಜೊತೆ ಬದುಕೋಕ್ಕಾಗ್ತಿಲ್ಲ, ತುಂಬಾ ಟಾರ್ಚರ್ ಆಗಿರುತ್ತೆ, ಏನೋ ಒಂದು ಆಗಿರುತ್ತೆ. ಎಷ್ಟೋ ಜನ ಪ್ರಪಂಚದಲ್ಲಿ ಸಿಂಗಲ್ ಪೇರೆಂಟಾಗಿ ಮಕ್ಕಳನ್ನ ಸಾಕ್ತಿರೋದು ನೀವು ನೋಡಿಲ್ವಾ, ಕೇಳಿಲ್ವಾ? ಹೋಗಲಿ ಅಟ್ಲೀಸ್ಟ್ ಆ ರೀತಿಯಾಗಾದರೂ ಬಾಳ್ಬೋದಾಗಿತ್ತಲ್ವ. ಕಷ್ಟ ಅನಿಸುತ್ತೆ, ಅಷ್ಟೊಂದು ಸುಲಭ ಅಲ್ಲ ಅದು, ನಾನು ನೀವು ಹೇಳ್ದಷ್ಟು ಅಂತ ಅಂತೀರ ನೀವು. ಹೌದು, ತುಂಬಾ ಕಷ್ಟ ಇರುತ್ತೆ. ಹಾಗಂತ ಮಕ್ಳು ಮರಿನ ಬಿಟ್ಬಿಟ್ಟು ಸೂಸೈಡ್ ಮಾಡಿಕೊಂಡ್ರೆ ಅದರಿಂದ ಏನು ಬಂತು ಲಾಭ ಹೇಳಿ ನೋಡೋಣ. ಸೊ ಈ ರೀತಿಯಾಗಿ ಮಕ್ಕಳನ್ನ ಭವಿಷ್ಯಕ್ಕೋಸ್ಕರ ನಾವು ನೋಡಬೇಕು. ನಮ್ಮ ಒಂದು ಜೀವನ ಇಷ್ಟೇನೇನಾ, ಮುಂದೆ ಏನೂ ಇಲ್ವಾ ದಾರಿ ಅನ್ನೋ ಥರ ಆಗಬಾರ್ದು. ದಾರಿ ತುಂಬಾ ಇರುತ್ತೆ, ನಾವು ಅದನ್ನು ಏನೋ ಹೇಳ್ತಾರಲ್ಲ, ಡೋರ್ನ ಓಪನ್ ಮಾಡಬೇಕು. ಪ್ರತಿಯೊಂದು ಡೋರು ಲಾಕ್ ಆಗಿರೋದಿಲ್ಲ. ಯಾವುದಾದ್ರೂ ಒಂದು ಏನಂತಾರೆ, ಅದ್ಭುತದ ಥರ ಓಪನ್ ಆದರೂ ಆಗ್ಬೋದು ಅಲ್ವಾ. ಒಂದು ಡೋರ್ ಕ್ಲೋಸ್ ಆದರೆ ಏನಾಯಿತು, ಇನ್ನೊಂದು ಡೋರ್ ಇರುತ್ತೆ ಅಂತ ನಾವು ಅದನ್ನು ಯೋಚನೆ ಮಾಡಬೇಕು ಸ್ನೇಹಿತರೆ. ಸೊ ಅಷ್ಟೇ ಅಲ್ಲ ಜೀವನ. ಆ ಥರ ಒಂದು ಟೈಮ್ ಬಂದಾಗ ನೀವು ಬರೀ ನಿಮ್ಮ ಬಗ್ಗೆ ಯೋಚನೆ ಮಾಡಬೇಡಿ. ನಮ್ಮ ಸುತ್ತಮುತ್ತ ಜನ ಇದ್ದಾರೆ. ಯಾರು ಅಂತೀರಾ? ನಮ್ಮಪ್ಪ ಅಮ್ಮ, ಅಣ್ಣನೋ ತಮ್ಮನೋ. ಅಣ್ಣ ತಮ್ಮ ಬಿಟ್ಬಿಡಿ ಆಯಿತು, ಅವರು ಹೆಂಡ್ತಿದಿರು ಬಂದಾದ್ಮೇಲೆ ಹೆಂಗಿರ್ತಾರೋ ಯಾರಿಗೂ ಗೊತ್ತಿರೋದಿಲ್ಲ. ಆದರೆ ಅಪ್ಪ ಅಮ್ಮ ನಮ್ಮನ್ನ ಹೆತ್ತು ಒಂದು ಸಣ್ಣ ಮಗುವಿಂದ ಇಷ್ಟು ವರ್ಷ ಅಂದರೆ 20 ವರ್ಷ 23 ವರ್ಷ ಅಷ್ಟು ಅವ್ರು ದೊಡ್ಡವರಾಗಿ ಮಾಡಿ ಒಂದು ಮನೆಗೆ ಮದುವೆ ಮಾಡಿಕೊಡ್ತಾರೆ. ಎಷ್ಟು ಕಷ್ಟ ಬಿದ್ದಿರಲ್ಲ ಅವರು. ಕಷ್ಟ ಇರಲಿ ಸುಖನೋ ಇರಲಿ, ಒಟ್ನಲ್ಲಿ ಅವ್ರು ನಮ್ಮನ್ನು ಸಾಕಿದಾರಲ್ವ. ಸೊ ಅವ್ರಿಗೋಸ್ಕರಾದ್ರೂ ನಾವು ಬದುಕಬೇಕಲ್ವ. ವಯಸ್ಸಾದಂಥ ತಂದೆ ತಾಯಿ ಮುಂದೆ ನಾವು ಚೆನ್ನಾಗಿದ್ದರೆ ಅವ್ರಿಗೂ ಒಂದು ಖುಷಿ ಇರುತ್ತಲ್ವ. ಆ ವಯಸ್ಸಲ್ಲಿ ನಮ್ಮ ಮಕ್ಕಳಪ್ಪ ಹೀಗೆ ಹಾಗೆ ಅಂತ ಒಂದು ಖುಷಿಯಾಗಿರ್ತಾರೆ. ಅದು ಬಿಟ್ಬಿಟ್ಟು ಅವ್ರ ಮುಂದೆನೇ ನಾವು ಈ ಥರ ಸತ್ತೋಗ್ಬಿಟ್ರೆ ಹೇಗಿರುತ್ತೆ?
ಯಪ್ಪಾ ನಾನಂತೂ ನೆನ್ಸ್ಕೊಂಡ್ರೆ ನನಗಂತೂ ಜುಮ್ ಅಂತೈತೆ. ಆ ಥರ ದಿನಚ ಹೇಳ್ತಾ ಇದ್ದೀನಿ. ಯಾರೂ ಆ ರೀತಿಯಾಗಿ ಮಾಡ್ಕೊಂಬಿಡಿ. ಅಚಾನಕ್ಕಿ ಸಾವು ಬಂದಾಗ ಅದನ್ನು ಒಪ್ಕೊಳ್ಳೋಣ ಸರಿ ಅಂತ ಹೇಳಿ. ಬಟ್ ಈ ಥರ ಸೂಸೈಡ್ ಮಾಡ್ಕೊಳೋದು, ಪಾಯ್ಸನ್ ಕುಡಿಯೋದು, ಮತ್ತೊಂದು ಆ ರೀತಿಯಾಗಂತೂ ಮಾಡೋಕ್ಕೆ ಹೋಗಬೇಡಿ. ಜೀವನದ್ದು ಒಂದು ಅಂತಾರೆ, ಪ್ರೆಷಿಯಸ್ ಅನ್ನೋದಕ್ಕೆ ಕನ್ನಡದಲ್ಲಿ ಏನಂತಾರೆ, ಅಮೂಲ್ಯವಾದಂಥದ್ದು. ಹೌದು, ಅಮೂಲ್ಯವಾದಂಥ ಒಂದು ಗಿಫ್ಟು ನಮಗೆ ನಮ್ಮ ತಂದೆ ತಾಯಿಯಿಂದ. ಸೊ ನಾವು ಅದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಬೇಕು ಅನ್ನೋದನ್ನು ಯೋಚನೆ ಮಾಡಿ. ಹಾಗೆಯೇ ನಮ್ಮ ತಂದೆ ತಾಯಿಗೆ ರಿಟರ್ನ್ ಗಿಫ್ಟ್ ಕೊಡೋಣ. ಅಂದರೆ ರಿಟರ್ನ್ ಗಿಫ್ಟ್ ಅಂತಂದರೆ ಏನೋ ದೊಡ್ಡದಾಗಿ ಗಿಫ್ಟ್ ಅಲ್ಲ. ನಾವು ಅವ್ರ ಕಣ್ಮುಂದೆ ಚೆನ್ನಾಗಿ ಬಾಳೋದಾಗಿರ್ಬೋದು, ಒಂದೊಳ್ಳೆ ಉದ್ಯೋಗದಲ್ಲಿರೋದಾಗಿರ್ಬೋದು, ಒಂದೊಳ್ಳೆ ಸಂಸಾರ ಆಗಿರ್ಬೋದು, ಮೊಮ್ಮಕ್ಕಳು ಮರಿ ಮಕ್ಕಳು ಆ ರೀತಿಯಾದಂಥ ಒಂದು ಗಿಫ್ಟ್ ಕೊಡೋಣ. ಅಷ್ಟೇ ಅವ್ರು ಕೇಳೋದು ನಮ್ಮಿಂದ. ಇನ್ನೇನೇ ಜಾಸ್ತಿ ಕೇಳಲ್ಲ, ನನಗೆ ಅದು ತಂದ್ಕೊಂಡ್ರಮ್ಮ, ನನಗೆ ಇದು ತಂದ್ಕೊಂಡ್ರಮ್ಮ ಅಂತ. ಖಂಡಿತವಾಗ್ಲೂ ಇಲ್ಲ. ಸೊ ಅಷ್ಟಾದರೂ ನಮ್ಮ ಕೈಲಿ ಮಾಡೋಕ್ಕಾಗುತ್ತೆ ಅಲ್ವಾ. ಎಲ್ಲರೂ ಅಷ್ಟೇನೆ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ತಂದೆ ತಾಯಿಗೆ ವಯಸ್ಸಾದ ಮೇಲೆ ನಾವು ಇದೇ ಅವ್ರಿಗೆ ಒಂದು ತುಂಬ ಖುಷಿ ಕೊಡೋವಂಥ ವಿಷಯ. ಅವ್ರಿಗೆ ಟೈಮ್ಗೆ ಸರಿಯಾಗಿ ಮಾತಾಡ್ಸೋದಾಗಿರ್ಬೋದು. ಕೆಲವೊಬ್ಬರು ಬ್ಯುಸಿ ಲೈಫಲ್ಲಿರ್ತಾರೆ, ಒಂದು ಮಾತೂ ಇರೋದಿಲ್ಲ ಅಪ್ಪ ಅಮ್ಮನ ಜೊತೆ. ಸೊ ಅವ್ರನ್ನ ಒಂದು ಖುಷಿಯಾಗಿ ಮಾತಾಡ್ಸೋದಾಗಿರ್ಬೋದು. ಚೆನ್ನಾಗಿ ನೋಡ್ಕೊಳ್ಳಿ ತಂದೆ ತಾಯಿನ, ನಾನು ಅದೇ ಕೇಳ್ಕೊತೀನಿ. ತಂದೆ ತಾಯಿ ಕೆಲವ್ರ ಜೀವನದಲ್ಲಿ ತಂದೆ ತಾಯಿ ಇಲ್ದಿರೋ ಅಂಥ ನೋವು ನಾನು ನೋಡಿದ್ದೀನಿ. ಆ ರೀತಿಯಾದಂಥ ನೋವನ್ನ ಯಾರೂ ಪಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ನನಗೆ ನಿಜವಾಗ್ಲೂ ತುಂಬಾ ಖುಷಿ ಇದೆ. ದೇವರಲ್ಲಿ ನಾನು ಬೇಡ್ಕೊಳೋದಷ್ಟೇ, ನಮ್ಮ ತಂದೆ ತಾಯಿ ಆರೋಗ್ಯವಾಗಿ ಚೆನ್ನಾಗಿರ್ಲಪ್ಪ ಇನ್ನು ಅಂತ ಹೇಳ್ತಾ. ಆಗಾಗ ನನಗೂ ಕಂಪ್ಲೇಂಟ್ ಮಾಡ್ತಾ ಇರಲಿ, ನಿಮ್ಮಮ್ಮ ಹಂಗೆ ಮಾಡಿಬಿಟ್ರು, ನಿಮ್ಮಪ್ಪ ಹಿಂಗೆ ಮಾಡಿಬಿಟ್ರು ಅಂತ ಒಳ್ಳೆ ಚಿಕ್ಕ ಮಕ್ಳ ಥರ ನನಗೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಅದೆಲ್ಲ ಮನೇಲಿ ಇದ್ದಿತ್ತೇನೆ, ಕಾಮನ್ ಅದು. ಸೊ ನಾನು ಇದನ್ನು ಹೇಳ್ತಾ ಇಲ್ಲ, ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಒಂದು ಮ್ಯಾರೇಜ್ ಲೈಫಲ್ಲಾಗಿರ್ಬೋದು, ಡಿಸಪಾಯಿಂಟ್ ಆದಾಗ ನನಗೆ ಲೈಫ್ ಇಷ್ಟೇನಾ, ಅದರಲ್ಲೂ ಒಂದೇನಾದರೂ ಸ್ಪಾಯ್ಲ್ ಆಗಿರುತ್ತೆ ಅಂದ್ಕೊಳ್ಳಿ. ಸೊ ಅದೇ ಎಂಡಲ್ಲ, ಆಯಿತಾ. ಇನ್ನು ಎಕ್ಸಾಮಲ್ಲಿ ಪಾಸ್ ಆಗಲಿಲ್ಲ, ಫೇಲ್ ಆದೆ ಅಂತ ಅಲ್ಲಿಗೆ ಎಂಡ್ ಮಾಡ್ಕೊಳಕ್ಕೆ ಹೋಗಬೇಡಿ ಜೀವನನ. ಮುಂದೆ ಇದೆ, ಮತ್ತೆ ಕಟ್ಟಿ ಮತ್ತೆ ಬರಿಬೋದು, ಮತ್ತೆ ಪಾಸ್ ಆಗ್ಬೋದು ಅಲ್ವಾ. ಲೈಫಲ್ಲಿ ಮುಂದೆ ಬರೋದನ್ನು ಯೋಚನೆ ಮಾಡಬೇಕು, ಅಲ್ಲಿಗೆ ಸ್ಟಾಪ್ ಮಾಡೋದಲ್ಲ. ಇನ್ನು ಲವ್ ಫೇಲ್ಯೂರ್ ಆದರೂ ಪರವಾಗಿಲ್ಲ, ಲೈಫಲ್ಲಿ ಫೇಲ್ ಮಾತ್ರ ಆಗೋಕ್ಕೆ ಹೋಗಬೇಡಿ. ಹಾಗೆಯೇ ಒಂದು ಬಿಸ್ನೆಸ್ ಮಾಡ್ತಿರ್ತೀವಿ, ಅದರಲ್ಲೂ ಲಾಸ್ ಆಗಿರುತ್ತೆ. ಪ್ರತಿಯೊಂದು ಏನಾರಲ್ಲಾದರೂ ನಾವು ಲಾಸ್ ಆಗಿದ್ರೂ ಮತ್ತೆ ನಾವು ಗೇನ್ ಮಾಡ್ಬೋದು. ಸೊ ನಾವು ಸ್ಟ್ರಾಂಗ್ ಆಗಿರಬೇಕಷ್ಟೇ. ಅದನ್ನು ನಾವು ಗೇನ್ ಮಾಡೋದಕ್ಕೆ ನಾವೇ ವೀಕ್ ಆಗಿ ಅಲ್ಲಿಗೆ ನಾವು ಲಾಸ್ ಆಗಿದ್ದೀವಿ ಅಂತ ನಮ್ಮ ಲೈಫ್ನ ಅಲ್ಲಿಗೆ ಲಾಸ್ಟ್ ಮಾಡಿಕೊಂಡ್ರೆ ನಮಗೇನೂ ಸಿಗೋದಿಲ್ಲ. ಸೊ ಹೇಳೋದನ್ನ ಸ್ವಲ್ಪ ಯೋಚನೆ ಮಾಡಿ, ನಾನೇನು ಹೇಳಿದ್ದೀನಿ ಕರೆಕ್ಟಾ ಇಲ್ವೋ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ಇನ್ನು ಕರುಗಳಿಗೆಲ್ಲ ನೀರು ಕುಡಿಸ್ಬೇಕಾಗಿತ್ತು. ಬೆಳಗ್ಗೆ ಒಂದು ಟೈಮ್ ಕುಡಿದಿರ್ತವೆ, ಬಟ್ ಬೇಸಿಗೆ ಜಾಸ್ತಿ ಆಗಿರೋದ್ರಿಂದ ಮಧ್ಯಾಹ್ನನೂ ಸುಮ್ಮನೆ ಆಗಿ ತೋರಿಸ್ತೀನಿ. ಬೇಕಾದ ಹಸುಗಳು ಕುಡಿತಾರೆ, ಇಲ್ಲಾಂದರೆ ಸುಮ್ಮನೆ ಇರ್ತಾರೆ ಅಂತ ಹೇಳಿ ಕರುಗಳಿಗೂ ಸಹ ಅಲ್ಲೇ ಮನೆ ಹತ್ರನೇ ಕಟ್ಟಿರ್ತೀವಿ. ಅವಕ್ಕೆಲ್ಲ ನೀರು ತೋರಿಸಿದೆ. ಇನ್ನು ಈ 3 ಹಸುಗಳನ್ನೂ ಹಿತ್ತಲಲ್ಲಿ ಕಟ್ಟಿರ್ತೀವಿ. ಇಲ್ಲಿ ಹೊಂಗೆ ಮರದ ನೆರಳು ತುಂಬಾ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ. ನಾಟಿ ಹಸುಗಳು ಕುಡಿಯೋದೇ ಕಮ್ಮಿ ನೀರನ್ನ. ಸೊ ಹಾಗಾಗಿ ಒಂದು ಬಕೆಟಲ್ಲಿ ಇಟ್ಕೊಂಬಂದೆ ಸಾಕಷ್ಟೇ ಅಂತ ಹೇಳಿ. ಅದರಲ್ಲೇನೋ ಈ ಒಂದು ಹಸು ಅಷ್ಟೇ ಕುಡ್ದಿತ್ತು, ಇನ್ನು 2 ಹಸುಗಳು ಕುಡಿಯಲೇ ಇಲ್ಲ. ಈ ಹಸು ಫಲ ಆಗಿದೆ, ಇನ್ನೇನು ಕರು ಹಾಕ್ಬೋದು. ಇನ್ನು ಯಾವಾಗ ಟೈಮ್ ಇದೆ, ಬಟ್ ಹಾಕುತ್ತೆ, ಇನ್ನು ಟೈಮ್ ಇದೆ. ಇನ್ನು ಇದೊಂದು ಹಸು ನಾಟಿ ಹಸು ಇದೆ, ಹಾಲು ಕೊಡೋದು ನಮ್ಮ ಮನೆಯಲ್ಲಿ. ಇನ್ಯಾವುದು ಹಾಲು ಕೊಡೋಲ್ಲ, ಅಂದರೆ ಸೀಮೆ ಹಸುಗಳು ಯಾವ ಹಾಲಿಲ್ಲ, ಬರೀ ಒಂದೇನೇ, ಅದು ಇನ್ನೂ ಫಲ ಆಗಿಲ್ಲ. ಸೊ ಇದೊಂದೇ ನಮ್ಮ ಮನೆಗೆ. ನಾವೇನು ಡೈರಿಗಾಗಲಿ ಏನು ಹಾಲು ಹಾಕೋದಿಲ್ಲ. ಮನೆಗೆ ಮಕ್ಕಳಿಗೆ ಮಜ್ಜಿಗೆ ಮಾಡ್ಕೊತೀವಿ, ತುಪ್ಪ ಅದೆಲ್ಲ ಬೇಕಲ್ಲ, ಅದಕ್ಕೋಸ್ಕರನಾದರೂ ಒಂದಾದರೂ ಬೇಕು. ಕರಾವಿಲ್ಲ ಅಂದರೆ ಆಗಲ್ಲ ಮನೇಲಿ ಅಂತ ಹೇಳಿ ಇದೊಂದು ನಾಟಿ ಹಸು ಹಾಲು ಕೊಡ್ತಾಯಿದೆ ಹೆಂಗೋ. ಸೊ ನೋಡಿ, ಇದು ಕುಡಿಲಿಲ್ಲ ನೀರನ್ನ, ಬೇಡವೇನೋ, ಅದಕ್ಕೆ ಬಿಡು ಸಾಕು ಅಂತ ಹೇಳಿ ತೊಗೊಂಡೆ. ಹೆಂಗೋ ತಂಪಾಗಿದ್ದಾವೆ, ಏನಂತ ಬಿಸಿಲಿಲ್ವಲ್ಲ, ಅದಕ್ಕೆ ಮಲ್ಕೊಂಬಿಟ್ಟಿದ್ದಾವೆ. ಒಣಮೇವೆ, ನಾವೇನು ಹಸೆ ಮೇವೇನು ಹಾಕಿಲ್ಲ. ಈಗ ರಾತ್ರಿಗೆ ಹಸೆ ಮೇವು ಹಾಕ್ತೀವಿ, ದನಿನ ಮನೇಲಿ ಕಟ್ಟಬೇಕಾದ್ರೆ ವಾನ್ಕೆಗೆ ಹಸೆ ಮೇವು ಹಾಕ್ತೀವಿ. ಈಗ ಒಣಮೇವೆ ಹಾಕಿದ್ವಿ. ಇನ್ನು ಸಗಣಿ ಎಲ್ಲ ಹಾಕಿದ್ವಲ್ಲ, ನಾನು ಮಂಕ್ರಿಗೆ ತುಂಬಿದೆ, ಇಲ್ಲಾಂದರೆ ಅದ್ರ ಮೇಲೆ ಮಲ್ಕೊತವೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತುಂಬಿದೆ. ಸೀಮೆ ಹಸುಗಳು ಮಾತ್ರ ಜಾಸ್ತಿ ಗಲೀಜು ಮಾಡ್ಕೊತವೆ ಹೇಳಬೇಕು ಅಂತಂದರೆ. ಈ ನಾಟಿ ಹಸುಗಳೇನು ಅಷ್ಟೊಂದು ಇರೋದಿಲ್ಲ. ನಾಟಿ ಹಸುಗಳಿಗೆ ಹೆಂಗೋ ಆರಾಮಾಗಿ ನೋಡ್ಕೊಂಬಿಡ್ಬೋದು. ಬೇಸಿಗೆಯಲ್ಲೂ ಅಷ್ಟೇ, ಅವೇನು ಜಾಸ್ತಿ ಮೇವು ಕೇಳೋದಿಲ್ಲ, ಸ್ವಲ್ಪನೇ ಅಷ್ಟೇನೆ. ಈ ಸೀಮೆ ಹಸುಗಳಿದ್ದಾವಲ್ಲ, ಬೈಲರ್ಗಳು ಇದ್ದಂಗೆ ಅವು ಒಂಥರ ಏನು ಬೇಕೋ ತಿಂತಾ ಇರ್ತವೆ. ಫಾರಮ್ ಹುಲ್ಲು ಹಾಕಬೇಕು, ಹಿಂಡಿ ಬೂಸ ಹಾಕಬೇಕು, ಪ್ರತಿಯೊಂದು ಹಾಕಿ ಚೆನ್ನಾಗಿ ಬೂಸ್ಟ್ ಮಾಡಬೇಕು ಅವನ್ನ. ಇನ್ನು ಇದು ಈ ಮರ ನಮ್ಮದಲ್ಲ, ಪಕ್ಕದವ್ರದ್ದು. ಎಷ್ಟು ಚೆನ್ನಾಗಿ ಮಾವಿನಕಾಯಿ ಬಿಟ್ಟಿತ್ತು ನೋಡಿ. ನನಗಂತೂ ಮಾವಿನಕಾಯಿ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಮಾವಿನಕಾಯಿ ಉಪ್ಪಿನಕಾಯಿ ಇದ್ರಂತೂ ಚೆನ್ನಾಗಿರುತ್ತೆ ಅಲ್ವಾ. ಊಟಕ್ಕೊಂದು ಉಪ್ಪಿನಕಾಯಿ ಅನ್ನಂಗೆ ಮಾವಿನಕಾಯ್ದಿರ್ಬೇಕು ನನಗೆ. ಎಳ್ಳೆಕಾಯ್ದೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಇನ್ನು ನಮ್ಮ ಹಸುಗಳಿಗೆಲ್ಲ ನೀರಿಕ್ಕಿ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಸಖತ್ತು ಬಿಸಿಲಪ್ಪ. ಒಂದು ಗಳಿಗೆ ಹಿಂಗೆ ಹೋಗಿ 10 ನಿಮಿಷ ಅಂದ್ಕೊಳ್ಳಿ,
ಹಿಂಗೆ ಹೋಗಿ ಹಿಂಗೆ ಬರೋಕ್ಕಾಗಲ್ಲ, ಅಷ್ಟೊಂದು ಬಿಸಿಲಾಗೋಗ್ಬಿಟ್ಟಿದೆ. ಬಂದವಳೇ ಒಂದು ಸ್ವಲ್ಪ ಮಜ್ಜಿಗೆ ಕುಡಿಯೋಣ ಅಂತ ಹೇಳಿ ಮಜ್ಜಿಗೆ ಕುಡಿತಾ ಇದ್ದೀನಿ. ಈ ನಡುವೆ ಬಿಸಿಲಿರೋದಕ್ಕೇ ನಾನು ಮಜ್ಜಿಗೆ ಕುಡಿತಾ ಇದ್ದೀನಿ ಜಾಸ್ತಿ. ಇನ್ನು ಈ ಕೋಲ್ಡ್ ಟೈಮಲ್ಲೆಲ್ಲ ನಾನು ಕುಡಿಯೋದಿಲ್ಲ. ಸೊ ಬಿಸಿಲಿರೋದಕ್ಕೇ ದಿನಕ್ಕೆ 1-2 ಟೈಮ್ಸ್ 3 ಟೈಮ್ಸ್ ಮಜ್ಜಿಗೆ ಕುಡಿತೀನಿ ಚೆನ್ನಾಗಿ. ನನಗೆ ಹಿಂಗೆ ಅನಿಸಿರ್ದೆ ಅಂದಮೇಲೆ ಪಾಪ ನಮ್ಮ ಮನೆಯವರು ಆಚೆಗಡೆ ಕೆಲಸ ಮಾಡ್ತಿರ್ತಾರೆ, ಪಾಪ ಅವ್ರಿಗೆ ಎಷ್ಟು ಕಷ್ಟ ಆಗಿರುತ್ತೇನೋ ಅಲ್ವಾ. ಎಲ್ಲರೂ ಹಂಗೇನೇ, ಗಂಡು ಮಕ್ಕಳು ಆಗಿರಲಿ ಗಂಡಂದ್ರಾಗಿರಲಿ ಆಚೆಗಡೆ ಎಷ್ಟು ಕಷ್ಟಪಡ್ತಿರ್ತಾರೆ. ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಯಾವ ಸೀಸನ್ ಅನ್ನಂಗಿರೋದಿಲ್ಲ, ಅವ್ರ ಡ್ಯೂಟಿ ಮಾಡ್ತಾನೆ ಇರಬೇಕು ಅಲ್ವಾ. ನಾನು ಮಜ್ಜಿಗೆ ಕುಡಿದ್ಬಿಟ್ಟು ಒಂದು ಗಳಿಗೆ ಹಿಂಗೆ ಹೋಗಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಪ್ಪ. ಒಂದು ಸ್ವಲ್ಪ ಹೊತ್ತಾಗಿತ್ತೇನೋ, ಒಂದು 1/4 ಗಂಟೆ ಆಗಿತ್ತು ನಾನು ಮಲ್ಕೊಂಡು. ಅಷ್ಟರಲ್ಲಾಗಲೇ ನಮ್ಮ ತಾನ್ಯ ಮೇಡಮ್ ಇದ್ದಾರಲ್ಲ ಎದ್ದಿದ್ರು. ಇದೇ ಕೆಲಸ ನಮ್ಮ ಮನೇಲಿ. ಒಂದೊಂದು ಸತಿ ಮಲ್ಕೊತಾಳೆ ಚೆನ್ನಾಗಿ, ಒಂದೊಂದು ಟೈಮು ನಿದ್ದೆ ಮಾಡಲ್ಲ ಅವಳೊಂದು ಮಧ್ಯಾಹ್ನದೊತ್ತು. ಸೊ ಈಗ ಹಸುಗಳಿಗೆ ಹಿಂಡಿ ನೆನೆ ಹಾಕಬೇಕು. ಅಂದರೆ ಒಂದೇ ಹಸು ಅಲ್ವಾ, ಸೀಮೆ ಹಸಿಗೆ ಮಾತ್ರ ಹಿಂಡಿ ಹಾಕೋದು, ನಾಟಿ ಹಸುಗಳಿಗೇನು ಹಾಕೋದಿಲ್ಲ. ಸೀಮೆ ಹಸಿಗೆ ಹಿಂಡಿ ನೆನೆ ಹಾಕ್ತೆ. ನನ್ನ ಮಗಳು ಹಿಂದೆನೇ, ಇನ್ನು ಏನಾನ ಎದ್ದರೆ ನನ್ನ ಮಗಳು ಹಿಂದೆನೇ ಇರ್ತಾಳೆ, ಏನಾದರೂ ಮಾಡೋಂಗಿಲ್ಲ. ಅದು ಒಂಥರ ಹೆಂಗೆ ಅನ್ಸುತ್ತೆ ಅಂದರೆ, ಮಕ್ಕಳು ಅಮ್ಮನ ಮುಂದೆನೇ ಇರ್ತಾರೆ, ಹೌದು ಓಕೆ, ಬಟ್ ಏನಾದರೂ ಮಾಡಬೇಕಾದ್ರೆ ಅದನ್ನು ನಾನು ಮಾಡ್ತೀನಿ, ಇದನ್ನು ನಾನು ಮಾಡ್ತೀನಿ ಅಂತ ಬಂದಾಗ ಕೋಪ ಬರುತ್ತೆ. ಹೊಡಿಯೋಂಗಿಲ್ಲ, ಬೈಯೋಂಗಿಲ್ಲ, ಮಕ್ಕಳಂದ್ಮೇಲೆ ಇನ್ನೇನು ಮಾಡ್ತಾವೆ ಅದನ್ನು ಬಿಟ್ಟರೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಬೇಕು ಅಷ್ಟೇನೆ. ಸೊ ಅವಳು ನಮ್ಮ ಅವ್ವನ ಹತ್ರ ಜಾಸ್ತಿ ಹೋಗೋದು ಇಲ್ಲ. ನಮ್ಮ ಅವ್ವ ಅಂತೂ ನೋಡ್ಕೊಳಕ್ಕಾಗಲ್ಲ ಬಿಡಿ. ಏನಾನ ವಯಸ್ಸಾದವ್ರಿಗೆ ಒಂದು ನಿಮಿಷ ಮಕ್ಕಳು ನೋಡ್ಕೊಳ್ರಿ ಅಂದರೆ ಅಷ್ಟೇನೆ. ಅಂದರೆ ನಮ್ಮ ಅತ್ತೆ ನೋಡ್ಕೊತಾರೆ, ನಮ್ಮ ಅವ್ವ ಅಂತೂ ಕಷ್ಟ ಅವರಿಗೆ ಈ ನಮ್ಮ ತಾನಿಯನ್ನು ನೋಡ್ಕೊಳೋಂಥದ್ದು. ನಮ್ಮ ಮಾನ್ಯ ಅಂತೂ ನಿಜ ಯಾವ ರೀತಿಯಾಗಿ ಬೆಳೆದ್ಲು ಅಂತಲೇ ಗೊತ್ತಿರಲಿಲ್ಲ, ಇಷ್ಟೊಂದು ತಳ್ಳಾಟ ಇರ್ತಿರ್ಲಿಲ್ಲ. ಇದಿದೆಯಲ್ಲ 2ನೇ ಮಗಳು ನಮ್ಮ ಬಂಗಾರಿ, ಏನಾದರೂ ಮಾತಾಡ್ತಾ ಇರ್ತಾಳೆ, ವಟ ವಟ ಅಂತ ಹುಳ್ಳಿಕಾಳು ಹುಡ್ದಂಗೆ ಮಾತಾಡೋದೇನೇನೆ, ಕತೆ ಹೇಳ್ತಾನೆ ಇರೋದೇನೇನೆ. ಮಕ್ಕಳಿರಬೇಕು ಮನೇಲಿ ಅಲ್ವಾ. ಓಕೆ, ಇವಾಗ ನಾನು ಹಿಂಡಿನೇನು ಹಾಕಿತ್ತಾಯಿತು. ಒಂದು ನಾಟಿ ಕರುಗಳಿಗೆ ಅಂದರೆ ಏನು ಅಂದರೆ ಹುಳ್ಳಿ ಹೊರಟು, ಇದರಲ್ಲಿ ಏನೇನಿರುತ್ತೆ ಅಂದರೆ ಹುಳ್ಳಿ ಕಾಳಿರುತ್ತೆ, ಹಾಗೆಯೇ ಒಂಚೂರು ಜೋಳ ಇರುತ್ತೆ, ಹಾಗೆಯೇ ಅಕ್ಕಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಇವನ್ನೆಲ್ಲ ಮಿಕ್ಸ್ ಮಾಡಿ ಮಿಲ್ ಹಾಕ್ಸ್ಕೊಂಬಂದಿರೋಂಥದ್ದು. ಇದನ್ನು ನೆನೆಹಾಕ್ಬಿಟ್ಟು ಕರುಗಳಿಗೆ ತಿನ್ನಿಸೋದು. ಹಸು ಕರುಗಳು ಇರಬೇಕಂದ್ರೆ ಅವಕ್ಕೂ ಆರೈಕೆ ಮಾಡಬೇಕು, ಸುಮ್ಮನೆ ಆಗೋಗಲ್ಲ. ಸೊ ಇದನ್ನು ಹಾಕಿದ್ರೆ ಚೆನ್ನಾಗಿರ್ತವೆ ಅಂತ ಹೇಳಿ ಕೊಡ್ತೀವಿ. ಒನ್ ಟೈಮ್ ಅಷ್ಟೇನೆ, ಸಂಜೆ ಹೊತ್ತು, ಬೆಳಗ್ಗೆ ಹೊತ್ತು ಏನೂ ಇರೋದಿಲ್ಲ, ಸಂಜೆ ಹೊತ್ತು ಮಾತ್ರ. ಇನ್ನು ಸಂಜೆ ಆಗಿತ್ತು, ಇವಾಗ ಹಸುಗಳ್ನೆಲ್ಲ ಇಟ್ಕೊಂಬಂದು ಮನೆ ಹತ್ರನೇ ಮುಂದೆಗಡೆ ನೋಡಿ, ನಮ್ಮ ಮನೆ ಮುಂದೆ ಈ ರೀತಿಯಾಗಿರುತ್ತೆ. ನಮ್ಮ ಮನೆ ಮುಂದೆ ಬೇರೆ ಇನ್ಯಾವ ಮನೆಗಳಿರೋದಿಲ್ಲ. ಬೆಳಗ್ಗೆ ಹೊತ್ತಂತೂ ಸೂರ್ಯನ ಕಿರಣ ತುಂಬ ಚೆನ್ನಾಗಿ ಬೀಳುತ್ತೆ, ಬಿಸಿಲು ಸಹ ಚೆನ್ನಾಗಿ ಬೀಳುತ್ತೆ. ಅದನ್ನು ಸಹ ಹೇಳ್ಬೇಕಲ್ವ, ಬಿಸಿಲು ಸಿಕ್ಕಾಪಟ್ಟೆ ಬೀಳುತ್ತೆ, ಹಾಗೆ ಬೆಳಗ್ಗೆ ಹೊತ್ತು ಸೂರ್ಯನ ಕಿರಣ ತುಂಬ ಚೆನ್ನಾಗಿ ಕಾಣುತ್ತೆ. ದೇವ್ರ ಮನೆಗೆ ಡೈರೆಕ್ಟು ನಾವೇನಾದರೂ ಡೋರ್ ತೆಗೆದ್ರೆ ಡೈರೆಕ್ಟಾಗಿ ದೇವ್ರ ಮನೆಗೆ ಸೂರ್ಯನ ಕಿರಣ ಬೀಳುತ್ತೆ, ಅದು ತುಂಬ ಒಳ್ಳೆಯದಂತೆ. ಸೊ ಇನ್ನು ನಾವು ನುಗ್ಗೆ ಸೊಪ್ಪು ಕಿತ್ಕೊಳ್ಳೋಣ ಅಂತ ಬಂದ್ವಿ. ನಾನು ನಮ್ಮವ್ವ ನುಗ್ಗೆ ಸೊಪ್ಪು ಅಂದರೆ ಇವಾಗ ಸಾಂಬಾರು ಮಾಡೋದಕ್ಕಲ್ಲ, ನುಗ್ಗೆ ಸೊಪ್ಪನ್ನ ನಾಳೆಗೆ ಮಾಡೋದಕ್ಕೆ ಈಗಲೇ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ತಿನ್ನೋದಕ್ಕೆ. ಬಸ್ಸಾರು ಮಾಡಿಕೊಂಡು, ಬಸ್ಸಾರಾದರೂ ಮಾಡ್ಬೋದು, ಉಪ್ಸಾರಾದರೂ ಮಾಡ್ಬೋದು, ಯಾವುದಾದ್ರೂ. ಆದರೆ ನುಗ್ಗೆ ಸೊಪ್ಪು ಒಳ್ಳೆಯದು ಆರೋಗ್ಯಕ್ಕೆ, ಆದರೆ ಒಂಚೂರು ಹೀಟ್ ಇರುತ್ತೆ ಅಷ್ಟೇನೆ ಅಂತ ತಿಂದೇ ಇರೋದಕ್ಕಾಗೋದಿಲ್ಲ. ಏನು ಮಾಡೋದು ಅಂದರೆ ಮಜ್ಜಿಗೆ ಕುಡ್ಕೊಬೇಕು ಒಂದು ಸ್ವಲ್ಪ ತಂಪಾಗೋದಕ್ಕೆ. ಈಗ ಬಿಸಿಲು ಬೇರೆ ಜಾಸ್ತಿ ಇರೋದ್ರಿಂದ ನುಗ್ಗೆ ಸೊಪ್ಪು ತಿನ್ನೋದಕ್ಕೆ ಸ್ವಲ್ಪ ಕಷ್ಟನೇ, ಹಾಗಾಗಿ ಒಂಚೂರು ಮಜ್ಜಿಗೆ ಕುಡ್ಕೊಂಡ್ರೆ ಆಯಿತು ಒಂದು ದಿವಸಕ್ಕೆ ಮಟ್ಟಿಗೆ ಅಲ್ವಾ. ಸೊ ಇನ್ನೆಲ್ಲ ನುಗ್ಗೆ ಸೊಪ್ಪು ಚೆನ್ನಾಗಿತ್ತು ಅಂತ ನಮ್ಮವ್ವ ಕೇಳ್ತಾನೆ ಇತ್ತು, ಇರಲಿ ಬಿಡು ಎಷ್ಟು ಬೇಕೋ ಅಷ್ಟು ಮಾಡಿಕೊಳ್ಳೋಣ, ಮಿಕ್ಕಿದ್ದು ಬೇಕಾದರೆ ಹಸುಗೂ ಹಾಕ್ಬೋದು ತಿಂತವೆ ಅಂತ ಹೇಳಿ ಕಿತ್ಕೊತಾ ಇದ್ರು. ಹಾಗೆ ಹಿಂಗೆ ಅಕ್ಕಪಕ್ಕದವ್ರು ಇರ್ತಾರಲ್ಲ, ಸಂಜೆ ಹೊತ್ತು ಮೀಟಿಂಗು, ಹಾಗೆ ಏನೋ ಕತೆ ಹೇಳ್ತಾ ಇದ್ದಾರೆ, ನಮ್ಮವ್ವ ಕೇಳ್ತಾ ಐತೆ. ಇನ್ನು ನುಗ್ಗೆ ಸೊಪ್ಪೆಲ್ಲ ಕಿತ್ಕೊಂಡು ಮನೆ ಕಡೆ ಬಂದ್ವಿ. ಇದನ್ನು ಏನು ಮಾಡೋದು ಅಂತಂದರೆ, ನಾಳೆ ಮಾಡೋದಕ್ಕೆ ಮುಂಚಾಗಿನೇ ಕಿತ್ಕೊಂಡು ಸುಮ್ಮನೆ ಹಾಗೇನೆ ಯಾವುದಾದ್ರೂ ಹಣ್ಣಾಗಿರೋಂಥ ಎಲೆ ಆಗಿರ್ಬೋದು, ಹಾಗೆಯೇ ಚೆನ್ನಾಗಿಲ್ದಿರೋಂಥದ್ದನ್ನು ಸುಮ್ಮನೆ ಹಾಗೆಯೇ ಎಲೆಗಳು ಮಾತ್ರ ತೆಗೆದು ನೀಟಾಗಿ ಒಂದು ಬಟ್ಟೆಯಲ್ಲಿ ಈ ಥರ ಸೋಸ್ಬಿಟ್ಟು ಒದರಬೇಕು. ಒಂದು ಸತಿ ಅದರಲ್ಲಿ ಹುಳ ಏನಾದರೂ ಇರುತ್ತೇನೋ ಅಂತ ಹೇಳ್ಬಿಟ್ಟು ನೀಟಾಗಿ ಹೀಗೆ ಒದರಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಅಂತ, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೇಳೋದಕ್ಕಿಂತ. ನೀಟಾಗಿ ನೋಡಿ ಈ ರೀತಿಯಾಗಿ ಒದರಿದ್ರೆ ಏನಾದರೂ ಹುಳ ಇದ್ದರೆ ಕೆಳಕ್ಕೆ ಬೀಳುತ್ತೆ ಅಂತ ಹೇಳಿ ಈ ರೀತಿ ಸೋಸ್ತಾರೆ. ಬರೀ ನುಗ್ಗೆ ಸೊಪ್ಪು ಅಂತಲ್ಲ, ಯಾವುದೇ ಸೊಪ್ಪಾದ್ರೂ ಅಷ್ಟೇ ಸೋಸ್ಬಿಟ್ಟು ಒಂದು ಸತಿ ಒದರಬೇಕು. ಈಗ ಹೂವು ಇರುತ್ತಲ್ಲ ಅದನ್ನು ಸಹ ಹಾಕ್ತೀವಿ, ಅದನ್ನು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹೂವನೂ ಹಾಕಬೇಕು, ಅದನ್ನು ಬಿಸಾಕಬೇಡಿ, ಹೂವನನ್ನು ಸೇರಿಸಿ ಪಲ್ಯ ಮಾಡ್ಕೊಂಡು ತಿನ್ಬೋದು. ಸೊ ಈ ರೀತಿಯಾಗೆಲ್ಲ ನೀಟಾಗಿ ಸೋಸ್ಕೊಂಡು ಒಂದು ಬಟ್ಟೆಯಲ್ಲಿ ನೀಟಾಗಿ ಸುತ್ತಿಟ್ರೆ ಬೆಳಗ್ಗೆಗೆ ಆ ಗಬೇಗೆನೇ ಎಲ್ಲ ಎಲೆಗಳು ಉದುರೋಗಿರುತ್ತೆ. ಅಂದರೆ ಕಡ್ಡಿ ಸಪ್ರೇಟ್ ಆಗಿರುತ್ತೆ, ಸೊಪ್ಪು ಸಪ್ರೇಟ್ ಆಗಿರುತ್ತೆ. ಜಾಸ್ತಿ ಅಷ್ಟೊಂದು ಸೋಸೋದಕ್ಕೆ ಕಷ್ಟ ಆಗೋದಿಲ್ಲ ಈ ರೀತಿಯಾಗಿ ಮುಂಚೆನೇ ಮಾಡಿಕೊಂಡ್ರೆ, ಸರಿನಾ.
ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.